ಸರ್ಕಾರದ ವಿರುದ್ಧವೇ ಬಿ.ಆರ್. ಪಾಟೀಲ್ ಲಂಚದ ಬಾಂಬ್ ಅನ್ನ ಏನ್ ಸಿಡಿಸಿದ್ರು, ಬಿ.ಆರ್. ಪಾಟೀಲ್ ಆರೋಪಕ್ಕೆ ಸಚಿವ ಖರ್ಗೆ ಅವರೀಗ ರಿಯಾಕ್ಟ್ ಮಾಡಿದ್ದಾರೆ. ಯಾವ ಪ್ರಕರಣದ ಬಗ್ಗೆ ಶಾಸಕರು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಅಂತಾರೆ. ಬೇರೆ ಪ್ರಕರಣಗಳೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಸರ್ ನಿಮಗೆ. ನನ್ನ ಅನುಭವದಲ್ಲಿ ಆಗ್ತಾ ಇದೆ ಅಂತ ಆಡಿಯೋದಲ್ಲಿ ಇದೆ. ಯಾರು ಅಂತ ಹೇಳಿದ್ರೆ ಗಲ್ಲಿಗೆ ಹಾಕ್ತೀವಿ ಅಂತ ಅಧಿಕಾರಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅದು ಯಾವ ಪರ್ಟಿಕ್ಯುಲರ್ ಕೇಸನ್ನು ಮಾನ್ಯ ಹಿರಿಯ ಸಚಿವರು ಹೇಳ್ತಾ ಇದ್ದಾರೆ, ಅದು ನನಗೆ ಶಾಸಕರು ಹೇಳ್ತಾ ಇದ್ದಾರೆ, ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ಭಾಳ ಸ್ಪಷ್ಟವಾಗಿ ನಾವು ಆಡಿಯೋ ಕೇಳಿದಾಗ ಅವರೇನು ಹೇಳ್ತಾರೆ, ಮೇರೆ ತಜುರ್ಬೇಸಿ ಅಂದರೆ ನನ್ನ ಅನುಭವದಲ್ಲಿ ಹಿಂಗೆ ಆಗ್ತಾ ಇತ್ತಪ್ಪ ಮುಂಚೆ ಅಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಭಾಳ ಸ್ಪಷ್ಟವಾಗಿ ಅಧಿಕಾರಿಗಳು ಕೂಡ ಹೇಳ್ತಾರೆ, ಸರ್ ಯಾರು ಇದ್ದಾರೆ ನನಗೆ ಹೇಳಿದ್ರೆ ನಾವು ಅವ್ರಿಗೆ ಗಲ್ಲಿಗೆ ಏರಿಸ್ತೀವಿ, ಇಂಥದ್ದು ಯಾವುದೇ ಅವ್ಯವಹಾರ ಆಗಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಏನು ನೀವೆಲ್ಲ ಶಾಸಕರು ಮಂತ್ರಿಗಳು ಏನು ಲೆಟರ್ ಕೊಟ್ಟಿದ್ದೀರಾ ಅದ್ರ ಮೇಲೆ ಆಗಿರೋದು ಹೊರತು ಅದು ಬಿಟ್ಟು ಬೇರೆ ಯಾವುದ್ರಲ್ಲೂ ಆಗಿಲ್ಲ. ಇವರು ಗ್ರಾಮ ಪಂಚಾಯತ್ ಅವರ ಲೆಟರ್ ಮೇಲೆ ಆಗ್ತಾ ಇದೆ ಅಂತ ಸಾಹೇಬ್ರು ಹೇಳಿದಾಗ ಅದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲ ಸರ್ ಅದ್ರ ಜೊತೆಗೆ ತಮ್ಮ ಲೆಟರ್ ಇದೆ ಅಂತ ಅನಿಸ್ತಾ ಇದೆ ಸರ್, ಅದಕ್ಕೆ ನಾವು ಮಾಡಿರ್ಬೋದು ಅಂತ ಹೇಳ್ತಾರೆ. ಸೊ ಇದು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದನ್ನು ಗೊತ್ತಿಲ್ಲ. ಅದು ಬಿ.ಆರ್. ಪಾಟೀಲ್ ಸಾಹೇಬರು CM ಅವ್ರ ಹತ್ರನೇ ಮಾತಾಡ್ತೀನಿ ಅಂತೇನೋ ಹೇಳಿದಂಗಿದೆ. ಒಂದು ಅದು ತನಿಖೆ ಅಕ್ರಮ ಆಗಿದ್ರೆ ತನಿಖೆ ಆಗಲಿ. ಇನ್ನೊಂದು ಬಿ.ಆರ್. ಪಾಟೀಲ್ ಅವರ ಕಾರಣದಿಂದ ಸಾಕಷ್ಟು ಮುಜುಗರಕ್ಕೆ ಈಡಾಗ್ತಾ ಇದೆ ಕಾಂಗ್ರೆಸ್. ನೋಡಿ, ಸೊ ಬೇರೆ ಸಂದರ್ಭಗಳಲ್ಲಿ ಇರುವಂಥ ಅಗ್ರೆಸಿವ್ ಮಾತುಗಳು ಈಗ ಯಾಕೆ ಬರೋದಿಲ್ಲ ಸರ್? ಎದುರಾಳಿಗಳ ವಿಚಾರದಲ್ಲಿ ಬಂದಾಗ ಮಾತ್ರ ನಿಮ್ಮ ಮಾತುಗಳು ಹರಿತಭರಿತವಾಗಿರುತ್ತೆ. ಖಡ್ಗ ಚಾಕುಗಿಂತಲೂ ಕೂಡ ಹರಿತವಾಗಿರುತ್ತೆ.